ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. 1,05,00,000 ರೂಪಾಯಿ ಹವಾಲಾ ಹಣವನ್ನು ಸೀಸ್ ಮಾಡಿರುವಂತಹ ಪೊಲೀಸರು. ವಿಜಯನಗರದಿಂದ ತಮಿಳುನಾಡಿಗೆ ಹೋಗ್ತಾ ಇರುವಂತಹ ಹವಾಲಾ ಹಣ. ಹುಂಡೈ i10 ಕಾರ್ನಲ್ಲಿ ಹವಾಲಾ ಹಣವನ್ನು ಸಾಗಿಸ್ತಾ ಇದ್ರಂತೆ ಖದೀಮರು. ಸೂಕ್ತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿಯನ್ನ ಮಾಡಿ ಹಣವನ್ನು ಸೀಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಾರ್ನಲ್ಲಿರುವಂತಹ ಮೂವರನ್ನ ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈಗ ಪೊಲೀಸರು. ಇಲ್ಲಿ ಇನ್ನೊಂದು ವಿಚಾರ ಏನು ಅಂದ್ರೆ, ಠಾಣಾ ವ್ಯಾಪ್ತಿ ಇಲ್ಲದಿದ್ರೂ ಹಣವನ್ನ ಸೀಸ್ ಮಾಡಿರುವಂತಹ ಇನ್ಸ್ಪೆಕ್ಟರ್ ರವಿ ಅವರನ್ನ ಈಗ ಪೊಲೀಸ್ ಆಯುಕ್ತರು ಸಸ್ಪೆಂಡ್ ಮಾಡಿದಾರಂತೆ. ಆದ್ರೆ ಅವರು ಹೇಳುವಂಥದ್ದೇನು ಅಂದ್ರೆ, ಪೊಲೀಸ್ ಆಯುಕ್ತರು ಕೊಲೆ ಕೇಸ್ ತನಿಖೆಯ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ನಾವು ಅವ್ರನ್ನ ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದ್ ಕಡೆಗೆ ಹವಾಲಾ ಹಣ, ಇನ್ನೊಂದು ಕಡೆಗೆ ಸಸ್ಪೆಂಡ್, ಎರಡೂ ಸಹ ಬಹಳಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ಎಲ್ಲೇ ಹಣವನ್ನು ಹಿಡಿದ್ರು ಸಹ ಒಂದ್ ರೀತಿಯಲ್ಲಿ ಖುಷಿ ಆಗ್ಬೇಕು, ಒಂದ್ ರೀತಿಯಲ್ಲಿ ಏನಂದ್ರೆ ಆ ಠಾಣಾ ವ್ಯಾಪ್ತಿಯಿಂದ ಹೊರಗಡೆ ಹೋದ್ರೆ ಅದಕ್ಕೆ ಟೆಕ್ನಿಕಲಿ ಏನು ಎವಿಡೆನ್ಸ್ ಕೊಡಬೇಕು, ಯಾವ ಕಾರಣಕ್ಕಾಗಿ ಅಂತ ಹೇಳಬೇಕು. ಅದೇ ಇಲ್ಲಿ ಸಸ್ಪೆಂಡ್ ಮಾಡಿರುವಂತಹ ವಿಚಾರ ಬಹಳಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಏನಿದೆ ಅಪ್ಡೇಟ್ಸ್ ಇದ್ರ ಬಗ್ಗೆ? ಜಗದೀಶ್, ಸದ್ಯ ಜ್ಞಾನಭಾರತಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಆಗಿರುವಂತಹ ರವಿ ಅವರನ್ನ ಅಮಾನತುಗೊಳಿಸಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಆದ್ರೆ ಕೊಲೆ ಪ್ರಕರಣದಲ್ಲಿ ತನಿಖೆಯನ್ನ ಸರಿಯಾಗಿ ಮಾಡಿಲ್ಲ, ಜೊತೆಗೆ ಪ್ರಕರಣವನ್ನ ದಾಖಲು ಮಾಡ್ಲಿಕ್ಕೆ ತಡ ಮಾಡಿದ್ರು. ಹೀಗಾಗಿ ಅಮಾನತನ್ನ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನ ಮಾಧ್ಯಮ ಅನ್ನೋ ಮಾಹಿತಿಯನ್ನ ಹೇಳ್ತಿರುವಂತದ್ದು. ಆದ್ರೆ ಪ್ರಕರಣದಲ್ಲಿ ಆಸ್ತಿ ವಿಚಾರನೆ ಬೇರೆ ಇದೆ ಅನ್ನೋ ವಿಚಾರಗಳು ಹೊರಗಡೆ ಬರ್ತಿರುವಂತದ್ದು ಇದೆ. ಕಳೆದ ಜನವರಿ 15ನೇ ತಾರೀಕು ಬೆಳಗ್ಗೆ ಜಾವ 4 ಗಂಟೆ ಸುಮಾರಿಗೆ ನಾಗರಬಾವಿಯ ನಮ್ಮೂರ ತಿಂಡಿ ಹೋಟೆಲ್ನ ಬಳಿಯಿಂದ i10 ಕಾರ್ನಲ್ಲಿ ಹವಾಲಾ ಹಣ ಅಂದ್ರೆ ಅಕೌಂಟಬಿಲಿಟಿ ಇಲ್ಲದ ಹಣ ಸಾಗಾಟ ಮಾಡ್ತಿದೆ ಅನ್ನೋ ಮಾಹಿತಿಯನ್ನ ಜ್ಞಾನಭಾರತಿ ಠಾಣಾ ಇನ್ಸ್ಪೆಕ್ಟರ್ ಆಗಿರುವಂತಹ ಸದ್ಯ ಅಮಾನತಾಗಿರುವಂತಹ ರವಿ ಅವರಿಗೆ ಬರುತ್ತೆ. ರವಿ ಅವರು ಮಾಹಿತಿಯನ್ನು ಆಧರಿಸಿ i10 ಹುಂಡೈ ಕಾರನ್ನ ಅವರು ಬೆನ್ನತ್ತಿ ಹೋದಂತ ಸಂದರ್ಭದಲ್ಲಿ ನಾಗರಬಾವಿಯಿಂದ ಬೆನ್ನತ್ತಿ i10 ಹುಂಡೈ ಕಾರನ್ನ ಫಾಲೋ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹಣವಿದ್ದಂತ ಕಾರ್ನಲ್ಲಿ 3 ಜನ ಇರ್ತಾರೆ. ಎಲ್ಲರೂ ಕೂಡ ಬೆಂಗಳೂರಿನವರು, ಲಗೇರೆ ಹಾಗೂ ವಯಲಿಕಾವಲ್ ಮೂಲದ 3 ಜನ ಯುವಕರೇನಿರ್ತಾರೆ. i10 ಕಾರಲ್ಲಿ ಹಣವನ್ನ ತೆಗೆದುಕೊಂಡು ನೈಸ್ ರಸ್ತೆ ಮೂಲಕವಾಗಿ ಹುಳಿಮಾವು ಹಾಗೂ ಪರಪ್ಪನ ಅಗ್ರಹಾರ ಮಾರ್ಗದಲ್ಲಿ ತೆರಳುತ್ತಾ ಇರ್ತಾರೆ. ಜೊತೆಗೆ ಆರೋಪಿಗಳನ್ನ ಬೆನ್ನದಂತ ಇನ್ಸ್ಪೆಕ್ಟರ್ ರವಿ ಏನಿದ್ದಾರೆ, ಇವರು ಹುಳಿಮಾವು ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರಿಗೆ ಕರೆಯನ್ನ ಮಾಡಿ ಆರೋಪಿಗಳ ಮೂವ್ಮೆಂಟ್ ನೈಸ್ ರೋಡ್ ನಿಂದ ಹುಳಿಮಾವು ಕಡೆ ಮೂವ್ಮೆಂಟ್ ಆಗ್ತಿದೆ, ತಾವು ಆರೋಪಿಗಳನ್ನ ಬೆನ್ನತ್ತಲಿಕ್ಕೆ ಸಹಾಯವನ್ನು ಮಾಡಬೇಕು, ಆರೋಪಿಗಳನ್ನ ಹಿಡಿಲಿಕ್ಕೆ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ರವಿ ಕೇಳಿದಂತ ಸಂದರ್ಭದಲ್ಲಿ ಅದಕ್ಕೆ ಹುಳಿಮಾವು ಠಾಣೆ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರು ಕೂಡ ಸಾಥ್ ಕೊಟ್ಟಿರುವಂತದ್ದು. ಜೊತೆಗೆ ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಆರೋಪಿಗಳ ವೆಹಿಕಲ್ ಮೂವ್ಮೆಂಟ್ ಪರಪ್ಪನ ಅಗ್ರಹಾರ ಲಿಮಿಟ್ಸ್ ನಲ್ಲಿ ಇರುತ್ತೆ. ಹೀಗಾಗಿ ಆರೋಪಿಗಳನ್ನ ಬೆಂಗಳೂರಿನ ನಾಗರಬಾವಿಯಿಂದನೇ ಬೆನ್ನತ್ತಿದಂತ ಜ್ಞಾನಭಾರತಿ ಠಾಣಾ ಇನ್ಸ್ಪೆಕ್ಟರ್ ರವಿ ಅವರ ನೇತೃತ್ವದ ತಂಡ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಆರೋಪಿಗಳನ್ನ ಹಿಡಿಲಿಕ್ಕೆ ಯಶಸ್ವಿ ಆಗ್ತಾರೆ. ಜೊತೆಗೆ i10 ಹುಂಡೈ ಕಾರ್ ಏನಿರುತ್ತೆ, ಆ ಕಾರ್ನಲ್ಲಿ 1,05,00,000 ನಗದು ಹಣ ಇರುತ್ತೆ. ಹಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಆರೋಪಿಗಳು ಯಾವುದೇ ರೀತಿಯಂತ ಮಾಹಿತಿಯನ್ನು ಕೊಡೋದಿಲ್ಲ. ಜೊತೆಗೆ ಆ ಕಾರ್ನಲ್ಲಿ ದೊರಕದಂತ 1,05,00,000 ಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಕೊಡೋದಿಲ್ಲ. ಹೀಗಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಜ್ಞಾನಭಾರತಿ ಠಾಣಾ ಇನ್ಸ್ಪೆಕ್ಟರ್ ಅವರು ಜ್ಞಾನಭಾರತಿ ಠಾಣಾ ಇನ್ಸ್ಪೆಕ್ಟರ್ ಆದ್ರೂ ಕೂಡ ಹುಳಿಮಾವು ಹಾಗೂ ಪರಪ್ಪನ ಅಗ್ರಹಾರ ಮಾರ್ಗದಲ್ಲಿ ಹೋಗಿ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಹಿಡಿದು ಪರಪ್ಪನ ಅಗ್ರಹಾರ ಪೊಲೀಸರಿಗೆ ದೂರನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಸ್ವತಃ ಅದೇ ಪ್ರಕರಣದಲ್ಲಿ ಜ್ಞಾನಭಾರತಿ ಇನ್ಸ್ಪೆಕ್ಟರ್ ರವಿ ಅವರೇ ದೂರುದಾರರಾಗಿರ್ತಾರೆ. ಆ ಪ್ರಕರಣದಲ್ಲಿ 1,05,00,000 ಹಣ ಸಿಕ್ಕಿದೆ ಅಂತೇಳಿ ತೋರಿಸಿ 3 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಆದ್ರೆ ಅವತ್ತಿನ ದಿನ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೇವಲ 1,05,00,000 ಇರಲಿಲ್ಲ, ಅದಕ್ಕಿಂತ ಹೆಚ್ಚಿನ ಹಣ ಇತ್ತು ಅನ್ನೋ ಮಾಹಿತಿಗಳು ಕೂಡ ಹರಿದಾಡ್ತಿದೆ. ಹೀಗಾಗಿ ಹವಾಲಾ ದಂಧೆಯಲ್ಲಿ ಇನ್ಸ್ಪೆಕ್ಟರ್ ಅವರ ತಲೆದಂಡ ಆಗಿದೆ ಅನ್ನೋ ಮಾಹಿತಿಗಳು ಇರ್ತಿರುವಂತದ್ದು. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಓರ್ವ ಡಿಸಿಪಿ ಅವರಿಗೆ ಪ್ರಕರಣದಲ್ಲಿ ವರದಿಯನ್ನ ಕೊಡುವಂತೆ ಸದ್ಯ ಬೆಂಗಳೂರು ಪೊಲೀಸ್ ಕಮಿಷನರ್ ಕೇಳಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.